ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿಲೀಪ್. ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಸ್ಕ್ರೀನ್ ಮೇಲೆ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಮುಗಿಯೋದೇ ಇಲ್ವಾ, ಸ್ವಾರ್ಥ ಸಂಘರ್ಷ ಅಂತ. ಹೌದು, ಇದು ಸ್ವಾರ್ಥ ಸಂಘರ್ಷನೇ. ಏನಕ್ಕೆ ಇದು ಸ್ವಾರ್ಥ ಸಂಘರ್ಷ? ಈ ಸಂಘರ್ಷದಿಂದ ಯಾರಿಗೆಲ್ಲ ನಷ್ಟ? ನಮಗೆ ನಿಮಗೆಲ್ಲ ಗೊತ್ತೇ ಇದೆ. LPG ಸಿಗ್ತಿಲ್ಲ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ಬೋದು ಅನ್ನೋ ಆತಂಕ ಇದೆ. ಇವೆಲ್ಲದ್ರ ಮಧ್ಯೆ ಈ ಸ್ವಾರ್ಥ ಸಂಘರ್ಷ ನಡೀತಾನೇ ಇದೆ. ಈ ಸ್ವಾರ್ಥ ಸಂಘರ್ಷ ಇನ್ನೆಷ್ಟು ದಿನ? ಇದಕ್ಕೇನಾದರೂ ಪರಿಹಾರ ಮಾರ್ಗ ಇದೆಯಾ? ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ನೋಡಿ, ಇಸ್ರೇಲ್ ಅಮೆರಿಕ ಏನಿದೆ, ಇದರ ಒಂದು ಶಕ್ತಿ ಏನು, ಜೊತೆಗೆ ಇರಾನ್ನ ಯುಕ್ತಿ ಏನು ಅಂತ ನಾವು ನೋಡೋದಾದರೆ, ಇರಾನ್ ಬಳಿ ಕೂಡ ಶಕ್ತಿ ಇದೆ. ಅಮೆರಿಕ ಇಸ್ರೇಲ್ನ ಮಣಿಸುವಷ್ಟು ದೊಡ್ಡ ಮಟ್ಟ ಶಕ್ತಿ ಇಲ್ಲ ಅಂದ್ರೂ ಅದಕ್ಕೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಷ್ಟು ಶಕ್ತಿ ಇದೆ. ಆ ಶಕ್ತಿ ಏನಂದರೆ, ಇರಾನ್ ಬಳಿ ಇರುವಂಥ ಕ್ಷಿಪಣಿ ಮತ್ತು ಡ್ರೋನ್ ಸಂಗ್ರಹ. ಸಾವಿರ ಗಟ್ಟಲೆ ಕ್ಷಿಪಣಿ ಜೊತೆಗೆ ಸಾವಿರ ಗಟ್ಟಲೆ ಡ್ರೋನ್ಗಳ ಸಂಗ್ರಹವನ್ನು ಹೊಂದಿದೆ. ಈ ಕ್ಷಿಪಣಿ ಮತ್ತು ಡ್ರೋನ್ಗಳು ಇಸ್ರೇಲ್ ಮತ್ತು ಅಮೆರಿಕಾಗೆ ಅಷ್ಟೊಂದು ದೊಡ್ಡ ಸವಾಲನ್ನು ಒಡ್ಡುತ್ತೆ ಅನ್ನೋದಾದ್ರೆ ಯಾವ ರೀತಿ ಅದನ್ನು ನೋಡೋಣ. ಮೊದಲಿಗೆ ಇರಾನ್ ಬಳಿ ಇರೋಂಥದ್ದು ಸಾಕಷ್ಟು ರೀತಿಯಾದಂಥ ಡ್ರೋನ್ಗಳಿದ್ದಾವೆ. ಅದರಲ್ಲೂ ಶಹೀದ್ ಡ್ರೋನ್, ಅದನ್ನೇನು ಕಾಮಿಕಾಜಿ ಡ್ರೋನ್ ಅಂತ ಕರೀತಾರೆ, ಒಂದು ಆತ್ಮಾಹುತಿ ಡ್ರೋನ್ ಮಾದರಿಯ ಈ ಒಂದು ಡ್ರೋನ್ಗಳಿದಾವಲ್ಲ, ಇವು ಈಗ ಕೇವಲ ಇಸ್ರೇಲ್ ಮಾತ್ರ ಅಲ್ಲ, ಕೊಲ್ಲಿಯ ಒಟ್ಟು 9 ರಾಷ್ಟ್ರಗಳಿಗೂ ಕೂಡ ಬಿಸಿ ಮುಟ್ಟಿಸ್ತಾ ಇದೆ. ಅದರಲ್ಲೂ ಅಮೆರಿಕದ ನೌಕಾನೆಲೆಗಳಿರ್ಬೋದು, ಅಮೆರಿಕದ ವಾಯುನೆಲೆಗಳಿರ್ಬೋದು, ಎಲ್ಲವನ್ನು ಧ್ವಂಸ ಮಾಡೋಷ್ಟು ಕೆಪಾಸಿಟಿ ಹೊಂದಿದ್ದಾವೆ ಮತ್ತು ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡ್ತಾ ಇದ್ದಾವೆ. ಜೊತೆಗೆ ಇರಾನ್ ಬಳಿ ಇರೋಂಥ ಸಜ್ಜಿಲ್ ಮತ್ತು ಫತೆ ಮತ್ತು ಕೊರ್ರಮ್ ಶೇರ್ ಅಂತ ಕ್ಷಿಪಣಿಗಳು, ಅದರಲ್ಲೂ ಇಲ್ಲಿ ಕೊರ್ರಮ್ ಶೇರ್ ಅನ್ನೋ ಕ್ಷಿಪಣಿ ಇದೆಯಲ್ಲ, ಈ ಖಂಡಾಂತರ ಕ್ಷಿಪಣಿ ಈಗ ದೊಡ್ಡ ಮಟ್ಟದ ಹಾವಳಿಯನ್ನು ಇಡ್ತಾ ಇದೆ. ಏನೊಂದು ಇಸ್ರೇಲ್ ಇರ್ಬೋದು, ಅಮೆರಿಕ ಇರ್ಬೋದು, ಆ ಎರಡೂ ದೇಶಗಳ ವಾಯು ರಕ್ಷಣಾ ವ್ಯವಸ್ಥೆಗೆ ಸವಾಲಾಗಿ ನಿಂತಿದ್ದಾವೆ ಈ ಕ್ಷಿಪಣಿಗಳು. ಇನ್ನು ಕಳೆದ 40 ವರ್ಷಗಳಿಂದ ಇಸ್ರೇಲ್ ಈ ಒಂದು ಯುದ್ಧಕ್ಕೆ ಸಿದ್ಧತೆ ನಡೆಸ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಇದೆ. ಏನಂದರೆ 1979ರಲ್ಲಿ ಏನೊಂದು ದೊಡ್ಡ ಮಟ್ಟದಲ್ಲಿ ಇರಾನ್ನಲ್ಲಿ ಒಂದು ಆಂತರಿಕ ಸಂಘರ್ಷ ನಡೀತು. ಆನಂತರ ಇರಾನ್ನಲ್ಲಿ ಕ್ರಾಂತಿ ಆಯಿತು, ರೆವಲ್ಯೂಷನ್ ಆಯಿತು. ಆನಂತರ ಏನೊಂದು ರಾಜಾ ಪೆಹ್ಲವಿಯ ಸರ್ಕಾರ ಇತ್ತು, ಅದನ್ನು ರೆಜಾ ಪೆಹ್ಲವಿ ಸರ್ಕಾರವನ್ನು ಮುಳುಗಿಸಿ ಆನಂತರ ಏನೊಂದು ಇಸ್ಲಾಮಿಕ್ ಆಡಳಿತ ಬಂತು. ಮೊದಲಿಗೆ ರೋಹುಲ್ಲಾ ಖಮೇನಿ ಬಂದರು, ಆನಂತರ ಈ ಒಂದು ಏನು ಖಮೇನಿ ಆಡಳಿತ ಬಂತು, ಅಯಾತುಲ್ಲಾ ಖಮೇನಿ ಆಡಳಿತ. ಅವರೆಲ್ಲರೂ ಸೇರಿ ಮಾಡಿದ್ದೇನು ಅಂದರೆ, ಕಳೆದ 40 ವರ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ಯುದ್ಧದ ಸಿದ್ಧತೆಯನ್ನೇ ನಡೆಸ್ತಾ ಇದ್ರು. ಯಾಕೆಂದರೆ ಅವ್ರಿಗೆ ಗೊತ್ತಿತ್ತು, ಒಂದಲ್ಲ ಒಂದು ದಿನ ಅಮೆರಿಕ ಇಸ್ರೇಲ್ನ ಒಂದು ಚಿತಾವಣೆ ಮೇರೆಗೆ ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತೆ, ಆ ಸಂದರ್ಭದಲ್ಲಿ ನಾವು ಹೋರಾಟ ನಡೆಸಲೇಬೇಕು ಅಂತ. ಅದೇ ಕಾರಣಕ್ಕೆ ಕಳೆದ 40 ವರ್ಷಗಳಿಂದ ಈ ಒಂದು ಯುದ್ಧ ಸಿದ್ಧತೆಯನ್ನು ಇಸ್ರೇಲ್ ನಡೆಸ್ತಾನೇ ಇದೆ. ಜೊತೆಗೆ ಇಸ್ರೇಲ್ ಕೇವಲ ತನ್ನ ವಾಯುಸೇನೆ, ತನ್ನ ನೌಕಾದಳ, ತನ್ನ ಭೂಸೇನೆಗೆ ಅಷ್ಟೇ ಸೀಮಿತ ಆಗಲಿಲ್ಲ. ಡೇ 1ನಿಂದ ಇರಾನ್ ಮಾಡ್ತಾ ಬಂದಿದ್ದೇನು ಅಂದರೆ, ಇಸ್ರೇಲ್ ವಿರುದ್ಧ ಹೋರಾಟ ಮಾಡೋದಕ್ಕೆ, ಜೊತೆಗೆ ಅಮೆರಿಕ ವಿರುದ್ಧ ಹೋರಾಟ ಮಾಡೋದಕ್ಕೆ ತನ್ನಲ್ಲಿ ಯಾವ ರೀತಿಯಾದಂತಹ ಒಂದು ಸಾಮರ್ಥ್ಯ ಇರಬೇಕು ಅಂತೇಳ್ಬಿಟ್ಟು ತನ್ನನ್ನು ತಾನು ಅಸೆಸ್ ಮಾಡಿಕೊಂತು. ಆ ಮೂಲಕ ಒಂದು ಕಡಿಮೆ ಬೆಲೆಗೆ ದೇಶೀಯವಾಗಿ ಒಂದು ಡ್ರೋನ್ಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳ್ಬಿಟ್ಟು ಪ್ರಯತ್ನ ಪಡ್ತು. ಆ ಒಂದು ಪ್ರಯತ್ನದಲ್ಲಿ ಯಶಸ್ವಿ ಆಯಿತು. ಆ ಒಂದು ಪ್ರಯತ್ನದಲ್ಲಿ ಕೇವಲ $20,000 ಬೆಲೆಗೆ ಒಂದೊಂದು ಡ್ರೋನ್ನ ತಯಾರಿ ಮಾಡ್ತಿತ್ತು. ಇಲ್ಲಿ $20,000 ಕೂಡ ದೊಡ್ಡ ಅಮೌಂಟೇ, ಆದರೂ ಕೇವಲ ಅಂತಿರೋದು ಯಾಕೆ ಅಂದರೆ, ಅದಕ್ಕೆ ಕಾರಣ ಇಲ್ಲಿದೆ. ಇರಾನ್ನ ಒಂದು ಡ್ರೋನ್ ಏನಿದೆ, ಆ ಡ್ರೋನ್ನ ಒಡೆದುಳಿಸೋಕ್ಕೆ ಅಮೆರಿಕ ಇರ್ಬೋದು, ಇಸ್ರೇಲ್ ಇರ್ಬೋದು, ಅವ್ರು ಬಳಸ್ತಿರೋವಂಥ ಕ್ಷಿಪಣಿ ಇದೆಯಲ್ಲ, ಅದರ ಬೆಲೆ $5 ಲಕ್ಷ. ಅಂದರೆ ಕೇವಲ $20,000 ಮೌಲ್ಯದ ಒಂದು ಕ್ಷಿಪಣಿಯನ್ನು ಆಗಲಿ ಅಥವಾ ಒಂದು ಡ್ರೋನ್ನ ಆಗಲಿ ಒಡೆದುಳಿಸೋಕ್ಕೆ ಇವರು $5 ಲಕ್ಷ ಬೆಲೆಯ ಒಂದು ಕ್ಷಿಪಣಿಯನ್ನು, ಅಂದರೆ ಏನೊಂದು ಇಂಟರ್ಸೆಪ್ಟರ್ ಮಿಸೈಲ್ ಅಂತ ಹೇಳ್ತಾರೆ, ಅದನ್ನು $5 ಲಕ್ಷ ಬೆಲೆಯ ಒಂದು ಇಂಟರ್ಸೆಪ್ಟರ್ನ ಬಳಸ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇರಾನ್ನ ಒಂದು ಡ್ರೋನ್ ಇರ್ಬೋದು, ಇರಾನ್ನ ಕ್ಷಿಪಣಿಗಳಿರ್ಬೋದು, ಅದನ್ನು ಒಡೆದುಳಿಸೋದಕ್ಕೆ ಇರೋವಂಥದ್ದು ಅಮೆರಿಕ ಮತ್ತು ಇಸ್ರೇಲ್ ಬಳಿ ಇರುವಂಥ ವಾಯು ರಕ್ಷಣಾ ವ್ಯವಸ್ಥೆ, ಅದು ಅಮೆರಿಕ ಬಳಿ ಇರುವಂಥ ಥಾಡ್ ರಕ್ಷಣಾ ವ್ಯವಸ್ಥೆ ಇರ್ಬೋದು, ಅಥವಾ ಇಸ್ರೇಲ್ ಬಳಿ ಇರುವಂಥ ಆ್ಯರೋ ಇರ್ಬೋದು, ಜೊತೆಗೆ ಐರನ್ ಡೋಮ್ ಇರ್ಬೋದು, ಜೊತೆಗೆ ಡೇವಿಡ್ ಸ್ಲಿಂಗ್ ಇರ್ಬೋದು. ಆ ಎಲ್ಲ ವಾಯು ರಕ್ಷಣಾ ವ್ಯವಸ್ಥೆಗಳಲ್ಲಿ ಬಳಕೆ ಆಗ್ತಿರುವಂಥ ಈ ಕ್ಷಿಪಣಿಯ ಮೌಲ್ಯ ಅತ್ಯಂತ ದುಬಾರಿ. ಆ ದುಬಾರಿ ಕ್ಷಿಪಣಿಗಳನ್ನು ಬಳಸಿ ಈ ಒಂದು ಡ್ರೋನ್ಗಳನ್ನು ಮತ್ತು ಕ್ಷಿಪಣಿಗಳನ್ನು ಒಡೆದುರುಳಿಸಲಾಗ್ತಿದೆ. ಅಂದರೆ ಅತ್ಯಂತ ಕಡಿಮೆ ಬೆಲೆಯ ಏನೊಂದು ಡ್ರೋನ್ ಇರ್ಬೋದು, ಒಂದು ಕ್ಷಿಪಣಿ ಇರ್ಬೋದು ಇರಾನ್ದು, ಅದನ್ನು ಒಡೆದುರುಳಿಸೋಕ್ಕೆ 3 ಪಟ್ಟು 4 ಪಟ್ಟು 10 ಪಟ್ಟು ಹೆಚ್ಚು ಬೆಲೆಯ ಒಂದು ಇಂಟರ್ಸೆಪ್ಟರ್ ಮಿಸೈಲ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಜೊತೆಗೆ ಇನ್ನೊಂದು, ಇರಾನ್ ಏನು ತನ್ನಲ್ಲಿರುವಂಥ ಡ್ರೋನ್ಗಳನ್ನ ಕಳ್ಕೊತಾ ಇದೆ, ಕ್ಷಿಪಣಿಗಳನ್ನ ಕಳ್ಕೊತಾ ಇದೆ. ಆದರೆ ದೇಶೀಯವಾಗಿ
ಈ ಕ್ಷಿಪಣಿಗಳನ್ನು, ಡ್ರೋನ್ಗಳನ್ನು ಅವು ಉತ್ಪಾದನೆ ಮಾಡೋಂಥ ಸಾಮರ್ಥ್ಯನೂ ಹೊಂದಿದೆ. ಒಂದು ಅಂದಾಜಿನ ಪ್ರಕಾರ, ಇದು ಯಾವುದೇ ಒಂದು ಅಧಿಕೃತ ಮಾಹಿತಿ ಅಲ್ಲ, ಆದರೆ ಒಂದು ಅಂದಾಜಿನ ಪ್ರಕಾರ, ಜೊತೆಗೆ ಒಂದು ಮೂಲಗಳ ಮಾಹಿತಿ ಪ್ರಕಾರ, ಇರಾನ್ ತನ್ನಲ್ಲಿರುವಂಥ ಡ್ರೋನ್ಗಳನ್ನು ಎಷ್ಟೇ ಕಳ್ಕೊಂಡ್ರೂ ಕೂಡ ಪ್ರತಿದಿನ 500ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಉತ್ಪಾದನೆ ಮಾಡೋಂಥ ಸಾಮರ್ಥ್ಯ ಹೊಂದಿದೆ ಅಂತ ಮಾಹಿತಿ ಇದೆ. ಇದು ಒಂದು ರೀತಿ ಉತ್ಪ್ರೇಕ್ಷೆ ಇರ್ಬೋದು. 500ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಹೆಂಗೆ ಒಂದೇ ದಿನದಲ್ಲಿ ಉತ್ಪಾದನೆ ಮಾಡುತ್ತೆ ಅಂತ. ಕನಿಷ್ಠ 250-300 ಆದರೂ ಉತ್ಪಾದನೆ ಮಾಡೋಂಥ ಸಾಮರ್ಥ್ಯ ಇದ್ದೇ ಇರಬಹುದು ಇರಾನ್ ಬಳಿ. ಮತ್ತು ಇದೊಂದು ಥರ್ಡ್ ಏನು ವಾಯುರಕ್ಷಣಾ ವ್ಯವಸ್ಥೆ ಇದೆ, ಆ ವಾಯುರಕ್ಷಣಾ ವ್ಯವಸ್ಥೆಗೆ ಈ ಒಂದು ಕ್ಷಿಪಣಿಗಳನ್ನು ತಯಾರು ಮಾಡೋದಕ್ಕೆ ಕೂಡ ಸಾಕಷ್ಟು ಸಮಯ ಬೇಕು. ಇರಾನ್ ಬಳಿ ಏನು ಡ್ರೋನ್ಗಳನ್ನು ಅತಿ ವೇಗವಾಗಿ ಉತ್ಪಾದನೆ ಮಾಡೋ ಸಾಮರ್ಥ್ಯ ಇದೆಯಲ್ಲ, ಅಷ್ಟೇ ವೇಗವಾಗಿ ತಾಡ್ ಒಂದು ಕ್ಷಿಪಣಿಯ ಒಂದು ಇವನ್ನ ಉತ್ಪಾದನೆ ಮಾಡೋದಕ್ಕೆ ಆಗಲ್ಲ. ಅಂದರೆ ಅವುಗಳ ವೇಗ ಗಮನಿಸಬೇಕು. ಈ ಒಂದು ಡ್ರೋನ್ಗಳನ್ನು ಇದು ಅತಿ ವೇಗವಾಗಿ ಉತ್ಪಾದನೆ ಮಾಡಿದ್ರೆ ಇದನ್ನು ಹೊಡೆದು ಉಳಿಸಕ್ಕೆ ಬೇಕಾಗಿರುವಂಥ ಕ್ಷಿಪಣಿಯನ್ನು ಅತಿ ವೇಗವಾಗಿ ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಹೆಂಗಂದರೆ ಕೋವಿಡ್ ಬಂದಿತ್ತು. ಕೋವಿಡ್ ಸಮಯದಲ್ಲಿ ನಮ್ಮ ದೇಹದಲ್ಲಿ ಕೋವಿಡ್ ವೈರಾಣು ಅತಿ ವೇಗವಾಗಿ ಸ್ಪ್ರೆಡ್ ಆಗುತ್ತೆ. ಆದರೆ ಕೋವಿಡ್ ವಿರುದ್ಧ ಹೋರಾಡುವಂತಹ ಜೀವ ನಿರೋಧಕ ವ್ಯವಸ್ಥೆ ಏನಿದೆ ಅದು ಅಷ್ಟೇ ವೇಗವಾಗಿ ಉತ್ಪಾದನೆ ಆಗಲ್ಲ. ಅದಕ್ಕೆ ಕೋವಿಡ್ಗೆ ಹೋಲಿಸ್ಬೋದು ಅನಿಸುತ್ತೆ ಇದನ್ನು. ಈ ರೀತಿಯಾದಂಥ ಅತಿ ವೇಗವಾಗಿ ಉತ್ಪಾದನೆ ಆಗೋಂಥ ಕಡಿಮೆ ವೆಚ್ಚದ ಡ್ರೋನ್ಗಳು, ಕ್ಷಿಪಣಿಗಳು ಒಂದು ಕಡೆ ಆದರೆ ಇರಾನ್ ಬಳಿ ಇರೋದು, ಇತ್ತ ಅಮೆರಿಕ ಇರ್ಬೋದು, ಇಸ್ರೇಲ್ ಬಳಿ ಇರ್ಬೋದು, ಅವುಗಳ ವಾಯುರಕ್ಷಣಾ ವ್ಯವಸ್ಥೆ ಈಗಾಗಲೇ ಓವರ್ ಯೂಸ್ಡ್ ಆಗಿದೆ, ಓವರ್ ಬರ್ಡನ್ಡ್ ಆಗಿದೆ. ಅದು ಈಗಿರೋಂಥ ಮಾಹಿತಿ. ಇನ್ನು ಇದೊಂದು 2000 ಡ್ರೋನ್, ಅಂದರೆ ಇದುವರೆಗೂ 2000 ಡ್ರೋನ್ಗಳನ್ನು ಮತ್ತು 500ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಇರಾನ್ ಉಡಾವಣೆ ಮಾಡಿದೆ ಅನ್ನೋ ಮಾಹಿತಿ ಇದೆ. ಆದರೂ ಕೂಡ ಇರಾನ್ ಹೇಳ್ತಿರೋದು, ನಾವು ಇದುವರೆಗೂ ಮಾಡಿರೋದೇನು ಅಂದರೆ 2012ರವರೆಗೂ ನಮ್ಮ ಹತ್ರ ಏನಿತ್ತಲ್ಲ ಸ್ಟಾಕ್ಸು, ಅದನ್ನು ಖಾಲಿ ಮಾಡಿದ್ದೀವಿ ಅಂತ. ಅಂದರೆ ಅವುಗಳ ಬಳಿ ಇನ್ನೂ 15 ವರ್ಷ ಹೆಚ್ಚಿನ ತಂತ್ರಜ್ಞಾನದ ಕ್ಷಿಪಣಿಗಳಿದ್ದಾವೆ ಅಂತ ಆಯಿತು. 2012ರವರೆಗೂ ಇರೋ ಸ್ಟಾಕ್ನ ಖಾಲಿ ಮಾಡಿದಾರಂತೆ. ಆ ನಂತರದ ಸ್ಟಾಕ್ಗಳೇನು, ಜೊತೆಗೆ ಆ ನಂತರ ಬಂದ ಟೆಕ್ನಾಲಜಿ ಏನು, ಅದನ್ನು ನಾವಿನ್ನೂ ಪರೀಕ್ಷಣೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇರಾನ್ ಹೇಳ್ತಾ ಇದೆ. ಅಂದರೆ ಈ ಮೂಲಕ ನಮ್ಮಲ್ಲಿ ಕ್ಷಿಪಣಿಗಳಾಗಿರ್ಬೋದು, ಡ್ರೋನ್ಗಳಾಗಿರ್ಬೋದು ಭಾರಿ ಪ್ರಮಾಣದಲ್ಲಿ ಸಂಗ್ರಹದಲ್ಲಿದೆ, ನೀವು ನಮ್ಮನ್ನು ಏನು ಅಲ್ಗರಿಸೋಕ್ಕಾಗಲ್ಲ ಅನ್ನೋದು ಇರಾನ್ನ ಒಂದು ಮಾತು. ಇನ್ನು ಇದೊಂದು ಏನು ಇದುವರೆಗೂ ಕ್ಷಿಪಣಿಗಳಿರ್ಬೋದು ಮತ್ತು ಡ್ರೋನ್ಗಳಿರ್ಬೋದು, ಅದು ಅಷ್ಟು ಖರ್ಚಾಯಿತು, ಇಷ್ಟು ಖರ್ಚಾಯಿತು ಎಲ್ಲ ಮಾತಾಡಿದ್ದಾಯಿತು. ಇವಾಗ ಅದ್ರದ್ದು ಕಾಸ್ಟ್ ಬಾತ್ ಅಂದರೆ ಆಪ್ತ ಸಮಾಲೋಚನೆ ಅಲ್ಲ, ಇಲ್ಲಿ ದುಡ್ಡಿನ ಬಾತ್. ಏನಂದರೆ ಇದುವರೆಗೂ ಸುಮಾರು $200 ಮಿಲಿಯನ್ ಇರಾನ್ ವೆಚ್ಚ ಮಾಡಿದೆ ಅನ್ನೋ ಮಾಹಿತಿ ಇದೆ. ಅಂದರೆ ಇದುವರೆಗೂ ಅದು ತನ್ನ ಏನು ಕ್ಷಿಪಣಿಗಳಿರ್ಬೋದು, ಡ್ರೋನ್ಗಳಿರ್ಬೋದು ಅದನ್ನೇನು ಕಳ್ಕೊಂಡಿದೆಯಲ್ಲ, ಇದು ನೀವು ಶಹೀದ್ ಡ್ರೋನ್ ಗಮನಿಸ್ಬೋದು, ಈ ಡ್ರೋನ್ಗಳನ್ನೇನು ಕಳ್ಕೊಂಡಿದೆಯಲ್ಲ ಅವೆಲ್ಲದ್ರ ವೆಚ್ಚ ಸುಮಾರು $200 ಮಿಲಿಯನ್ ಆಗಿರ್ಬೋದು ಅಂತ ಅಂದಾಜು. ಆದರೆ ಅಮೇರಿಕಾದ ವೆಚ್ಚ ಎಷ್ಟು ಅಂತ ನೋಡೋಕ್ಕೋದ್ರೆ, ಅಮೇರಿಕಾದ ಈ ಒಂದು ಥರ್ಡ್ ಕ್ಷಿಪಣಿ ಇದೆಯಲ್ಲ, ಇದು ಒಂದೇ ಕ್ಷಿಪಣಿಗೆ 15 ಮಿಲಿಯನ್ ಬೇಕು. ಅಂದರೆ ಈ ಒಂದು ಕ್ಷಿಪಣಿ ವ್ಯವಸ್ಥೆಗೇ 15 ಮಿಲಿಯನ್ ಬೇಕು. ಅಂದರೆ ಅವರು ಒಟ್ಟಾರೆ ಇದುವರೆಗೂ ಕಳ್ಕೊಂಡಿದ್ದೆ $200 ಮಿಲಿಯನ್, ಆದರೆ ಇದು ಒಂದೇ ಒಂದು ಕ್ಷಿಪಣಿ ವ್ಯವಸ್ಥೆಗೇ 15 ಮಿಲಿಯನ್ ಹಣನ ಖರ್ಚು ಮಾಡ್ತಾ ಇದೆ ಅಮೇರಿಕ. 2024ರಲ್ಲಿ ನಿಮಗೆ ನೆನಪಿರ್ಬೋದು, ಇದೇ ರೀತಿಯಾದಂಥ ಒಂದು ಕೇವಲ 12 ದಿನಗಳ ಯುದ್ಧ ನಡೆದಿತ್ತು ಇರಾನ್, ಅಮೇರಿಕ ಮತ್ತು ಈ ಇಸ್ರೇಲ್ ಮಧ್ಯ. ಈ ಸಮಯದಲ್ಲಿ ಅಮೇರಿಕ ತನ್ನ B-2 ಬಾಂಬರ್ಗಳ ಮೂಲಕ ಏನೊಂದು ಇರಾನ್ನಲ್ಲಿರುವಂಥ ಅಣ್ವಸ್ತ್ರ ಏನು ಸಂಗ್ರಹಗಾರ ಇತ್ತು ಅದ್ರ ಮೇಲೆ B-2 ಬಾಂಬರ್ಗಳನ್ನು ಪ್ರಯೋಗಿಸಿತು, ಬಂಕರ್ ಬ್ಲಸ್ಟರ್ ಬಾಂಬ್ಗಳನ್ನು. ಈ ಬಂಕರ್ ಬಸ್ಟರ್ ಬಾಂಬ್ಗಳೇನು ಮಾಡಿದ್ವು, ಇರಾನ್ ನೆಲಕ್ಕೆ ಬಿದ್ದ ಕೂಡಲೇ ಸುಮಾರು 100 ಅಡಿಗೂ ಹೆಚ್ಚು ಭೂಮಿಯನ್ನು ಕೊರೆದು ಒಳಗಡೆ ಹೋಗಿ ಸ್ಫೋಟಗೊಂಡಿದ್ವು. ಈ ಮೂಲಕ ನಾವು ಇರಾನ್ನಲ್ಲಿರುವಂಥ ಎಲ್ಲ ಅಣ್ವಸ್ತ್ರ ಸಂಗ್ರಹಗಳನ್ನು ನಾವು ಹಾಳು ಮಾಡಿದ್ದೀವಿ, ಏನೊಂದು ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಮಾಡ್ತಿದ್ರು ಆ ಪ್ಲಾಂಟ್ಗಳನ್ನು ಧ್ವಂಸ ಮಾಡಿದ್ದೀವಿ ಅಂತ ಅಮೆರಿಕ ಹೇಳ್ಕೊಂಡಿತ್ತು. ಆ ಒಂದು ಕಾರ್ಯಾಚರಣೆಗೆ 2024ರಲ್ಲಿ ಕೆಲವೇ ಗಂಟೆಗಳಲ್ಲಿ $1.1 ಶತಕೋಟಿ ಹಣವನ್ನು ವೆಚ್ಚ ಮಾಡಿತ್ತು ಅಮೆರಿಕ. ಈಗ ಈ ಯುದ್ಧ ಆರಂಭ ಆಯ್ತಲ್ಲ, ಏನು ಫೆಬ್ರವರಿ 27ರಂದು ಯುದ್ಧ ಆರಂಭ ಆಯ್ತಲ್ಲ, ಆ ಯುದ್ಧ ಆರಂಭವಾದ 100 ಗಂಟೆಗಳಲ್ಲೇ ಅಮೆರಿಕ ಸುಸ್ತೊಡೆದೋಗಿದೆ. ಈ ಬಾರಿ ಏನಕ್ಕೆ ಸುಸ್ತೊಡೆದೋಗಿದೆ ಅಂದರೆ, ಅಮೆರಿಕ ಮೊದಲ 100 ಗಂಟೆಗಳಲ್ಲಿ $3.7 ಶತಕೋಟಿ ಹಣವನ್ನು ವೆಚ್ಚ ಮಾಡಿದೆ. ಅಂದರೆ ಇರಾನ್ಗೆ ಹೋಲಿಕೆ ಮಾಡಿದ್ರೆ ಅಮೆರಿಕ ಖರ್ಚು ಮಾಡಿರೋ ದುಡ್ಡು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ. ಜೊತೆಗೆ ಇದು ಕೇವಲ ಅಮೆರಿಕ ಮಾತ್ರ ಖರ್ಚು ಮಾಡ್ತಿಲ್ಲ, ಇಂದಿಗೂ ಕೂಡ ಪ್ರತಿದಿನ, ಇವತ್ತು 12ನೇ ದಿನ ಮುಗೀತು, ಈ ಪ್ರತಿದಿನ ಅಮೆರಿಕ ಮತ್ತು ಇಸ್ರೇಲು ಪ್ರತಿದಿನ ಈ ಒಂದು ಯುದ್ಧಕ್ಕೆ $1.3 ಶತಕೋಟಿ ಹಣವನ್ನು ಖರ್ಚು ಮಾಡ್ತಾ ಇದ್ದಾವೆ. ಅದು ಕ್ಷಿಪಣಿಗಳಿಗಿರ್ಬೋದು, ಯುದ್ಧ ನೌಕೆಗಳಿರ್ಬೋದು, ಏನೊಂದು ಯುದ್ಧ ವಿಮಾನಗಳಿರ್ಬೋದು,
ಅದಕ್ಕೆ ಇಂಧನ ಮರುಭರ್ತಿ ಇರ್ಬೋದು, ಜೊತೆಗೆ ಏನೊಂದು ರಾಡಾರ್ಗಳನ್ನು ಧ್ವಂಸ ಮಾಡ್ತಾ ಇದೆ ಇರಾನ್. ಅವೆಲ್ಲ ವೆಚ್ಚಗಳನ್ನು ಸೇರಿಸಿದ್ರೆ $1.3 ಶತಕೋಟಿ ಹಣವನ್ನು ವೆಚ್ಚ ಮಾಡ್ತಾ ಇದೆ. ಒಂದು ಹಂತದಲ್ಲಿ ಇರಾನ್ನಲ್ಲಿ ಕ್ಷಿಪಣಿಗಳು ಮತ್ತು ಡ್ರೋನ್ಗಳ ದಾಸ್ತಾನು ಬೇಗ ಖಾಲಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಮೆರಿಕ ಮತ್ತು ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಆದರೆ ಇರಾನ್ ಅದನ್ನು ಒಪ್ಕೊಂತಿಲ್ಲ. ಜೊತೆಗೆ ಅಮೆರಿಕ ಒಂದು ಬ್ಯಾಕ್ಡ್ ಮೀಡಿಯಾಗಳೇನಿದ್ದಾವೆ ಅವು ಕೂಡ ಅದೇ ರೀತಿಯಾದಂಥ ಕ್ಲೈಮ್ಸ್ ಮಾಡ್ತಿದ್ದಾವೆ. ಏನಂದರೆ ಇರಾನ್ ತನ್ನ ಬಳಿ ಇರುವಂಥ ಕ್ಷಿಪಣಿಗಳು ಡ್ರೋನ್ಗಳನ್ನು ಸಂಗ್ರಹ ಕಡಿಮೆ ಆಗಿದೆ, ಅವುಗಳ ದಾಳಿಯ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳ್ಕೊಳ್ತಾ ಇದೆ. ಆದರೆ ಇದನ್ನು ಇರಾನ್ ಒಪ್ತಾ ಇಲ್ಲ. ಜೊತೆಗೆ ಏನೊಂದು ಕ್ಷಿಪಣಿ ಮತ್ತು ಡ್ರೋನು ದೇಶೀಯ ಉತ್ಪಾದನೆಯನ್ನು ಕೂಡ ವೇಗ ಮಾಡ್ತಾ ಇದೆ ಇರಾನ್. ತನ್ನ ಮೇಲೆ ನಿರಂತರ ಬಾಂಬ್ ದಾಳಿಗಳಾಗಲಿ ಏನೇ ಆಗಲಿ ಅವು ತಮ್ಮ ಉತ್ಪಾದನೆಯನ್ನು ತೀವ್ರಗೊಳಿಸ್ತಾನೆ ಇದ್ದಾವೆ ನಿರಂತರವಾಗಿ. ಒಟ್ಟಿನಲ್ಲಿ ಇವರು ಯುದ್ಧ ಮಾಡ್ತಿರೋದು ಒಂದು ತಂತ್ರಗಾರಿಕೆ ಇದೆಯಲ್ಲ, ಅದು ಕೂಡ ಅಮೆರಿಕ ಮತ್ತು ಇಸ್ರೇಲಿಗೆ ಸವಾಲು. ಏನಂದರೆ ಇರಾನ್ನ ಒಂದು ಭೂಪ್ರದೇಶ ಏನಿದೆ, ಟೆರೈನ್ ಏನಿದೆ, ಅದು ಗುಡ್ಡಗಾಡುಗಳಿಂದ ಆವೃತವಾಗಿರುವಂಥ ಪ್ರದೇಶ. ಈ ಒಂದು ಗುಡ್ಡಗಾಡುಗಳಿಂದ ಆವೃತವಾಗಿರೋ ಗಡಿ ಭಾಗಗಳಲ್ಲಿ ಈ ಒಂದು ಡ್ರೋನ್ ಮತ್ತು ಕ್ಷಿಪಣಿ ನೆಲೆಗಳನ್ನು ಮಾಡಿಕೊಂಡು ಸಣ್ಣ 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 ಘಟಕಗಳನ್ನ ಮಾಡ್ಕೊಂಡಿದ್ದಾರೆ. ಅಂದರೆ ಒಂದೇ ಕಡೆ ದೊಡ್ಡ ದೊಡ್ಡ ಒಂದು ಘಟಕಗಳನ್ನು ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ದಾಳಿ ಆಗ್ತಿಲ್ಲ. ಸಣ್ಣ ಸಣ್ಣ ಘಟಕಗಳು ಪ್ರತಿಯೊಂದಕ್ಕೂ ಅವ್ರಿಗೆ ಆದಂಥ ಸಪ್ರೇಟ್ ಟಾರ್ಗೆಟ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ವಿಕೇಂದ್ರೀಕೃತವಾಗಿದೆ, ಒಂದೇ ಕಡೆ ಕೇಂದ್ರೀಕೃತ ಆಗಿಲ್ಲ, ಬೇರೆ ಬೇರೆ ಕಡೆ ಇರೋದ್ರಿಂದಾಗಿ ಈ ರೀತಿಯಾದಂಥ ಒಂದು ಸಪ್ರೇಟ್ ವಿಂಗ್ಗಳನ್ನ ಮಾಡಿಕೊಂಡು ದಾಳಿ ಮಾಡ್ತಿರೋದ್ರಿಂದ ಈ ಒಂದು ಕೇಂದ್ರಗಳನ್ನು, ಅಂದರೆ ಎಲ್ಲೆಲ್ಲಿಂದ ಡ್ರೋನ್ ಹಾರಿಸ್ತಾ ಇದ್ದಾರೆ, ಎಲ್ಲೆಲ್ಲಿಂದ ಕ್ಷಿಪಣಿ ಹಾರಿಸ್ತಾ ಇದ್ದಾರೆ, ಪ್ರತಿಯೊಬ್ಬರನ್ನೂ ಗುರಿಯಾಗಿಸಿ ದಾಳಿ ನಡೆಸೋದು ಅಮೆರಿಕ ಮತ್ತು ಇಸ್ರೇಲ್ಗೆ ಭಾರಿ ಕಷ್ಟ ಆಗಿದೆ. ಇರಾನ್ನ ಈ ತಂತ್ರಗಾರಿಕೆ ಸದ್ಯದ ಮಟ್ಟಿಗೆ ಸಕ್ಸಸ್ ಕಾಣಿಸ್ತಾ ಇದೆ. ಜೊತೆಗೆ ಇವೆಲ್ಲ ಆಯಿತು, ಇವೆಲ್ಲ ಆದಮೇಲೆ ಯಾರು ಗೆಲ್ತಾರೆ ಹಂಗಾದರೆ ಈ ಯುದ್ಧದಲ್ಲಿ? ಇರಾನ್ ಬಳಿ ಏನೋ ಡ್ರೋನ್ಗಳ ಸಂಗ್ರಹ ಇದೆ, ಕ್ಷಿಪಣಿಗಳ ಸಂಗ್ರಹ ಇದೆ. ಅಮೆರಿಕ ಇಸ್ರೇಲ್ ಬಳಿ ತಂತ್ರಜ್ಞಾನದ ಬಲ ಇದೆ. ಇಂಥ ಒಂದು ಯುದ್ಧದಲ್ಲಿ ಯಾರು ಗೆಲ್ತಾರೆ ಹಾಗಾದರೆ? ಇರಾನ್ ಸೋಲ್ಬೇಕಾ ಒಂದಿನ? ಯಾವತ್ತು ತನ್ನಲ್ಲಿರುವಂಥ ಶಸ್ತ್ರಾಸ್ತ್ರ ಸಂಗ್ರಹ ಖಾಲಿ ಆಗುತ್ತೆ, ಡ್ರೋನ್ಗಳು ಖಾಲಿ ಆಗುತ್ತೆ, ಕ್ಷಿಪಣಿಗಳು ಖಾಲಿ ಆಗುತ್ತೆ, ಅವತ್ತು ಇರಾನ್ ಸೋತೋಗುತ್ತಾ, ಸೋತ್ಬಿಟ್ಟು ಮಂಡಿ ಉರುತ್ತಾ ಅಮೆರಿಕ ಎದುರುಗಡೆ ಅಂತ ನೋಡೋದಾದರೆ, ಇರಾನ್ ಏನು ಮಾಡ್ತಾ ಇದೆ, ಯಾವ ಕಾರಣಕ್ಕೆ ನಾವು ಗೆಲ್ಬೋದು, ಯಾವ ಕಾರಣಕ್ಕೆ ಸೋಲ್ಬೋದು ಅಂತ ಹೇಳ್ಬಿಟ್ಟು ಇರಾನ್ಗೆ ಸ್ಪಷ್ಟವಾಗಿ ಗೊತ್ತು. ಹಾಗಾಗಿ ತನ್ನ ಅಗ್ಗದ ಶಸ್ತ್ರಾಸ್ತ್ರಗಳಿದಾವಲ್ಲ, ಅದರ ಎದುರುಗಡೆ ಅಮೆರಿಕ ಮತ್ತು ಇಸ್ರೇಲ್ನ ಒಂದು ಇಂಟರ್ಸೆಪ್ಟರ್ ಮಿಸೈಲ್ಗಳೇನಿದ್ದಾವೆ ಅದು ದುಬಾರಿ ಅನ್ನೋದು ಇರಾನಿಗೆ ಗೊತ್ತೇ ಇದೆ. ನೋಡಿ, ಇಲ್ಲಿ ಇರಾನ್ನ ಡ್ರೋನ್ಗಳನ್ನು ನೋಡ್ಬೋದು. ಈ ಡ್ರೋನ್ಗಳು ಅತ್ಯಂತ ಕಡಿಮೆ ವೆಚ್ಚದ ಡ್ರೋನ್ಗಳಾಗಿದ್ದಾವೆ. ಆದರೆ ಅಮೆರಿಕದ ಕ್ಷಿಪಣಿ ಏನಿದೆ ಅದು ದುಬಾರಿ. ಇದು ಇರಾನ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಎರಡನೇದು, ಕೆಲವೇ ದಿನಗಳಲ್ಲಿ ಏನೊಂದು ಇಂಟರ್ಸೆಪ್ಟರ್ ಮಿಸೈಲ್ಗಳಿದ್ದಾವೆ ಅದು ಖಾಲಿ ಆಗುತ್ತೆ ಅನ್ನೋದು ಇಸ್ರೇಲ್ಗೂ ಗೊತ್ತಿದೆ, ಅಮೇರಿಕಾಗೂ ಗೊತ್ತಿದೆ. ಮತ್ತು ಇವೆರಡೂ ದೇಶಗಳ ಒಂದು ಏನು ಬಲಹೀನತೆ ಇದೆ ಅದು ಇರಾನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಆದಷ್ಟು ಇವರ ಇಂಟರ್ಸೆಪ್ಟರ್ ಕ್ಷಿಪಣಿಗಳು, ಮಿಸೈಲ್ಗಳು ಖಾಲಿ ಆಗಬೇಕು. ಆ ಖಾಲಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಶೆಲ್ ದಾಳಿಗಳನ್ನ ನಡೆಸಬೇಕು, ಈ ಥರ ಸಣ್ಣ ಸಣ್ಣ ಒಂದು ಡ್ರೋನ್ಗಳನ್ನು ಬಿಡಬೇಕು, ಸಣ್ಣ ಸಣ್ಣ ಕ್ಷಿಪಣಿಗಳ ಮೂಲಕ ದಾಳಿ ಮಾಡ್ತಾ ಇರಬೇಕು. ಅಂದರೆ ಒಂದು ಡ್ರೋನ್ನ ಒಡೆದು ಉಳಿಸೋಕ್ಕೆ ಒಂದೇ ಒಂದು ಇಂಟರ್ಸೆಪ್ಟರ್ ಕ್ಷಿಪಣಿ ಬೇಕಾಗಲ್ಲ. ಕೆಲವೊಂದು ಸಂದರ್ಭದಲ್ಲಿ 2-3 ಕ್ಷಿಪಣಿ ಬಳಕೆ ಆಗುತ್ತೆ. ಏನೊಂದು ಇರಾನ್ನ ಒಂದು ಕ್ಷಿಪಣಿಯನ್ನು ಧ್ವಂಸ ಮಾಡೋದಕ್ಕೆ ಇಸ್ರೇಲು 2-3 ಕ್ಷಿಪಣಿಗಳನ್ನ ಆರಿಸ್ಬೇಕಂತ ಸಂದರ್ಭವೂ ಬರ್ಬೋದು. ಹಾಗಾಗಿ ಆದಷ್ಟು ಬೇಗ ಈ ಒಂದು ಇಂಟರ್ಸೆಪ್ಟರ್ ಕ್ಷಿಪಣಿಗಳೇನಿದ್ದಾವೆ ಅಮೆರಿಕ ಮತ್ತು ಇಸ್ರೇಲ್ ಬಳಿ ಅದು ಖಾಲಿ ಆಗಬೇಕು ಅಂತ ನೋಡ್ಕೊಳೋದು ಇರಾನ್ನ ಗುರಿ. ಜೊತೆಗೆ ಆ ಒಂದು ಆತಂಕ ಕೂಡ ಇದ್ದೇ ಇದೆ. ಯಾವ ಕ್ಷಿಪಣಿ ಮೊದಲು ಖಾಲಿ ಆಗುತ್ತೆ, ಅಮೇರಿಕ ಇಸ್ರೇಲ್ ಬಳಿ ಇರೋವಂಥ ಇಂಟರ್ಸೆಪ್ಟರ್ ಕ್ಷಿಪಣಿಗಳು ಮೊದಲು ಖಾಲಿ ಆಗುತ್ತೋ, ಅಥವಾ ಇರಾನ್ ಬಳಿ ಇರೋವಂಥ ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಮೊದಲು ಖಾಲಿ ಆಗುತ್ತೋ, ಅದು ಈಗ ಇರೋವಂಥ ಮೊದಲನೇ ಪ್ರಶ್ನೆ. ಎರಡನೇದು, ಒಂದು ವೇಳೆ ಏನಾದರೂ ಅಮೇರಿಕ ಮತ್ತು ಇಸ್ರೇಲ್ ಬಳಿ ಇರೋವಂಥ ಇಂಟರ್ಸೆಪ್ಟರ್ ಕ್ಷಿಪಣಿಗಳೇ ಮೊದಲು ಖಾಲಿ ಆಗಿಬಿಟ್ರೆ ಇರಾನಿಗೆ ಮೇಲ್ಗೈ ಆಗುತ್ತಾ, ಇರಾನ್ ಗೆಲುವು ಸಾಧಿಸ್ಬಿಡುತ್ತಾ? ಇಲ್ಲಿ ಇರಾನ್ ಗೆಲುವು ಸಾಧಿಸುತ್ತಾ ಅನ್ನೋದು ಭಾರಿ 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 ಕಷ್ಟದ ಪ್ರಶ್ನೆ. ಯಾಕೆಂದರೆ ಇರಾನ್ ಪಕ್ಕದಲ್ಲೇ ಏನು ಇಸ್ರೇಲ್ ಇಲ್ಲ. ಹಾಗಾಗಿ ಒಂದು ಲ್ಯಾಂಡ್ ಇನ್ವೇಷನ್ ಅಂದರೆ ಬೂಟ್ಸ್ ಆನ್ ಗ್ರೌಂಡ್ ಮಾಡೋದಕ್ಕೆ ಇರಾನ್ ಕೈಲಿ ಸಾಧ್ಯ ಇಲ್ಲ. ಯಾಕೆಂದರೆ ಇರಾನ್ ಏನಿದ್ರೂ ತನ್ನ ಕ್ಷಿಪಣಿಗಳ ಮೂಲಕವೇ ಇಸ್ರೇಲ್ ಮೇಲೆ ದಾಳಿ ಮಾಡಬೇಕಾಗುತ್ತೆ. ಅದು ಒಂದು ಪಾಯಿಂಟ್. ಮತ್ತು ಅಮೇರಿಕಾದ ಮೇನ್ ಲ್ಯಾಂಡ್ಗೆ ಇರಾನ್ನ ಕ್ಷಿಪಣಿ ಆಗಿರ್ಬೋದು, ಡ್ರೋನ್ ಆಗಿರ್ಬೋದು ತಲುಪಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸಾವಿರಾರು ಕಿಲೋಮೀಟರ್ ದೂರ ಇದೆ, ಮಹಾಸಾಗರಗಳನ್ನು ದಾಟಿ ಹೋಗಬೇಕಾಗುತ್ತೆ. ಹಾಗಾಗಿ ಅಮೇರಿಕ ಮೇಲೆ ದಾಳಿ ಮಾಡ್ತೀವಿ ಅನ್ನೋದು ಇರಾನ್ ಕೈಲಿ ಆಗ್ದಲೇ ಇರೋವಂಥ ಮಾತು. ಆಗಿದ್ದರೆ ಈ ಯುದ್ಧದಲ್ಲಿ ಗೆಲ್ಲೋರು ಯಾರು? ಒಟ್ಟಿನಲ್ಲಿ ಈ ಯುದ್ಧದ ಮೋಟಿವ್ ಏನು ಅದನ್ನು ನೋಡೋಣ. ಯುದ್ಧದ ಅಂತ್ಯ ಯಾವಾಗ, ಯಾರ ಒಂದು ಬಯಕೆ ಏನು ಅನ್ನೋದನ್ನು ನಾವಿಲ್ಲಿ ನೋಡೋದಾದರೆ, ಇಸ್ರೇಲ್ ಏನಿದೆ, ಇಸ್ರೇಲ್ದು ನೀವೊಂದು ಈ ಇಮೇಜ್ ನೋಡ್ಬೋದು. ಇದೊಂದು ಐಕಾನಿಕ್ ಇಮೇಜ್, ಒಂಥರ ಐತಿಹಾಸಿಕ ಇಮೇಜ್. ಏನಂದರೆ ನಮಗೆ ಇರೋವಂಥ ಶಾಪ, ಜೊತೆಗೆ
ನಮಗೆ ಇರುವಂಥ ವರ ಅಂತ ಹೇಳ್ಬಿಟ್ಟು 2 ಫೋಟೋಗಳನ್ನ ಇಟ್ಕೊಂಡು ವಿಶ್ವಸಂಸ್ಥೆನಲ್ಲಿ ನೆತನ್ಯಾಹು ಅವರು ಭಾಷಣ ಮಾಡಿದ್ದಂತಹ ಒಂದು ಫೋಟೋ ಇದು. ಈ ಫೋಟೋದಲ್ಲಿ ಈ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಇಸ್ರೇಲ್ ಅಂತ ದೇಶ ಏನಿದೆ ಅದಕ್ಕೆ ನಮಗೆ ಶಾಪವಾಗಿರೋದು ಸಿರಿಯಾ, ಇರಾಕ್ ಮತ್ತು ಇರಾನ್ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ, ಇರಾನ್ನಲ್ಲಿರುವಂಥ ಒಂದು ಶಿಯಾ ಆಡಳಿತದಲ್ಲಿರುವಂಥ ಒಂದು ಖಮೇನಿ ಸರ್ಕಾರ ಏನಿದೆ ಅದು ಉಗ್ರಗಾಮಿಗಳನ್ನ ಪೋಷಿಸ್ತಾ ಇದೆ. ಆ ಉಗ್ರಗಾಮಿಗಳು ಸಿರಿಯಾ ಮತ್ತು ಇರಾಕಲ್ಲಿದ್ದಾರೆ, ಅವರು ನಮಗೆ ಶಾಪವಾಗಿದ್ದಾರೆ. ಅದೇ ನಮಗೆ ಬ್ಲೆಸ್ಸಿಂಗ್ ಏನು ಅಂದರೆ, ಯುರೋಪ್ ಮತ್ತು ನಾವೇನು ಅರಬ್ಬಿ ಸಮುದ್ರದ ಒಂದು ಸಂಪರ್ಕವನ್ನು ಕೊಂಡಿ ಆಗುವಂಥ ಸಾಮರ್ಥ್ಯ ನಮಗಿದೆ, ಹಾಗಾಗಿ ಅದು ನಮಗೆ ವರ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ತಮಗೆ ಶಾಪ ಏನಿದೆಯಲ್ಲ ಆ ಶಾಪದಿಂದ ಮುಕ್ತ ಆಗಬೇಕು ಅಂತ ಹೇಳ್ಬಿಟ್ಟು ಇರಾನ್ ಬಯಸ್ತಾ ಇದೆ. ಆ ಶಾಪಗಳೇನು ಅಂದರೆ, ಹೌತಿ ಇರ್ಬೋದು, ಹಮಾಸ್ ಇರ್ಬೋದು, ಹೆಜ್ಬುಲ್ಲಾ ಉಗ್ರರು ಇರ್ಬೋದು, ಅವರೆಲ್ಲರನ್ನೂ ಪೋಷಣೆ ಮಾಡ್ತಿರೋದು ಇರಾನ್. ಆ ಇರಾನ್ನಲ್ಲಿರುವಂಥ ಇಸ್ಲಾಮಿಕ್ ಆಡಳಿತ ಅಂತ್ಯ ಆದರೆ ನಾವು ಆ ಶಾಪದಿಂದ ಮುಕ್ತಿ ಆಗ್ತೀವಿ ಅನ್ನೋದು ಇಸ್ರೇಲ್ನ ಅಭಿಮತ. ಜೊತೆಗೆ ನೀವು ಈ ಒಂದು ಇಮೇಜ್ ಗಮನಿಸ್ಬೋದು, ಇದು ನೆನ್ನೆ ಕಂಡು ಬಂದಂಥ ದೃಶ್ಯ. ಇದು ಇರಾನ್ನ ತೆಹರಾನ್ನಲ್ಲಿ ಕಂಡು ಬಂದಂಥ ದೃಶ್ಯ. ಇರಾನ್ನ ರಾಜಧಾನಿ ತೆಹರಾನ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಫೋಟಗಳು ನಡೀತು. ಈ ಸಂದರ್ಭದಲ್ಲಿ ಇಸ್ರೇಲ್ ಏನು ಮಾಡ್ತು, ಇರಾನ್ನ ಆರ್ಥಿಕತೆಯ ಮೂಲ ಆದಂಥ ಒಂದು ತೈಲ ಘಟಕಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತು. ಏನಕ್ಕೆ ಅಂದರೆ, ಇರಾನ್ಗೆ ಫಂಡಿಂಗ್ ಆಗೋದು, ಅಂದರೆ ಇರಾನ್ಗೆ ಹಣ ಸಿಗೋದು ತೈಲ ಘಟಕಗಳ ಮೂಲಕ. ಹಾಗಾಗಿ ತೈಲ ಘಟಕಗಳನ್ನೇ ಧ್ವಂಸ ಮಾಡಿದ್ರೆ ಇರಾನ್ನ ಒಂದು ಕೈ ಕಟ್ಟಾಕ್ಬೋದು ಅನ್ನೋದು ಇಸ್ರೇಲ್ನ ಉದ್ದೇಶ. ಇಸ್ರೇಲ್ದು 2 ಉದ್ದೇಶ, ಒಂದು ಇಸ್ಲಾಮಿಕ್ ಆಡಳಿತ ಅಂತ್ಯ ಆಗಬೇಕು, ಜೊತೆಗೆ ಉಗ್ರರಿಗೆ ಹಣವನ್ನು ಪೂರೈಕೆ ಮಾಡ್ತಿರುವಂಥ ಈ ತೈಲ ಘಟಕಗಳನ್ನು ಬಂದ್ ಮಾಡಬೇಕು ಅನ್ನೋದು ಒಂದು ಇಸ್ರೇಲ್ನ ಉದ್ದೇಶ. ಆದರೆ ಇಸ್ರೇಲ್ಗೆ ಕೈ ಜೋಡಿಸಿರುವಂಥ ಅಮೇರಿಕ ಉದ್ದೇಶ ಇದೆಯಲ್ಲ, ಅದು ನಿಜಕ್ಕೂ ಇಸ್ರೇಲ್ನ ಉದ್ದೇಶಕ್ಕೂ ಅಮೇರಿಕ ಉದ್ದೇಶಕ್ಕೂ 2 ವ್ಯತ್ಯಾಸ ಆಗಿದೆ. ಏನಕ್ಕೆ ಅಂದರೆ, ಅಮೇರಿಕ ಉದ್ದೇಶ ಏನಂದರೆ, ಇರಾನ್ ತೈಲ ಘಟಕಕ್ಕೆ ಏನೂ ಆಗಬಾರ್ದು, ಅದು ಸೇಫ್ ಆಗಿರಬೇಕು, ಅದ್ರ ಮೇಲೆ ನಾವು ಹಿಡಿತ ಸಾಧಿಸಬೇಕು, ನಮ್ಗೆ ಆರ್ಥಿಕ ಲಾಭ. ಅಂದರೆ ಇವ್ರಿಗೂ ಬೇಕಾಗಿರೋದೇನೆಂದರೆ ಇಸ್ಲಾಮಿಕ್ ಆಡಳಿತ ಅಂತ್ಯ ಆಗಬೇಕು, ಜೊತೆಗೆ ನಮ್ಮ ಕೈಗೊಂಬೆ ಸರ್ಕಾರ, ಒಂದು ಪಪೆಟ್ ಗೌರ್ಮೆಂಟ್ ಬರಬೇಕು, ಆ ಗೌರ್ಮೆಂಟ್ ಮೂಲಕ ಅಲ್ಲಿರುವಂಥ ಆಯಿಲ್ ನಮ್ಮ ಹಿಡಿತಕ್ಕೆ ಬರಬೇಕು ಅಂತ. ಡೊನಾಲ್ಡ್ ಟ್ರಂಪ್ಗೆ ಆಯಿಲ್ ಮೇಲೆ ತುಂಬ ಆಸೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತು. ಈ ಹಿಂದೆ ವೆನೆಜುವೆಲಾ ಮೇಲೆ ದಾಳಿ ಮಾಡಿದಾಗಲೂ ಕೂಡ, ಈಗಲೂ ಕೂಡ ಅವರು ವೆನೆಜುವೆಲಾದಲ್ಲಿರೋ ಆಯಿಲ್ ಮೇಲೆ ಕಣ್ಣಿಟ್ಟಿರೋದು. ಈಗ ಅದು ಕೂಡ ಅಮೇರಿಕಾದ ಒಂದು ಗುರಿ ಇರೋದು ಇರಾನ್ನಲ್ಲಿರೋ ತೈಲ ಘಟಕಗಳ ಮೇಲೆ. ಆದರೆ ಇಸ್ರೇಲ್ದು ಕಾಂಟ್ರಡಿಕ್ಟ್ ಆಗಿದೆ, ಅವರು ತೈಲ ಘಟಕಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಯುದ್ಧ ಅನ್ನೋದೇನಿದೆಯಲ್ಲ, ಇದು ಅಮೇರಿಕ ಮತ್ತು ಇಸ್ರೇಲ್ ಆರಂಭಿಸಿರೋ ಯುದ್ಧ ಆದರೂ ಕೂಡ ಆ ಯುದ್ಧದ ಅಂತ್ಯದ ಉದ್ದೇಶ ಏನಿದೆ, ಏನೊಂದು ಯಾವ ರೀತಿ ನೀವು ಯುದ್ಧನ ಎಂಡ್ ಮಾಡ್ತೀರಾ, ಎಂಡ್ ಸ್ಟ್ರಾಟಜಿ ಏನು ಅಂತ ಕೇಳಿದ್ರೆ ಅವೆರಡರ ಬಳಿನೂ ಉತ್ತರ ಇಲ್ಲ. ಯಾಕೆಂದರೆ ಅವೆರಡರ ಎಂಡ್ ಸ್ಟ್ರಾಟಜಿ ವಿಭಿನ್ನವಾಗಿದೆ, ಹಾಗಾಗಿ ಉತ್ತರ ಸಿಗ್ತಿಲ್ಲ. ಇನ್ನು ಓಕೆ, ಇರಾನ್ನ ಉದ್ದೇಶ ಏನು ಅಂತ ನೋಡೋದಾದರೆ, ನೀವು ಈ ಫೋಟೋವನ್ನು ಗಮನಿಸ್ಬೋದು. ಇದೊಂದು ರೀತಿಯ ತುಂಬ ಅರ್ಥಪೂರ್ಣವಾದ ಫೋಟೋ ಅಂತ ಹೇಳ್ಬೋದು. ಇದು ಅಯಾತಲ್ಲಾ ಖಮೇನಿ, ಯಾರು ಒಂದು ಅಮೇರಿಕ ಮತ್ತು ಇಸ್ರೇಲ್ನ ಜಂಟಿ ದಾಳಿಗೆ ಫೆಬ್ರವರಿ 28ರಂದು ಬಲಿಯಾದ್ರಲ್ಲ ಅಯಾತಲ್ಲಾ ಖಮೇನಿ, ಅವರ ಫೋಟೋ. ಇನ್ನು ಆ ಮಿರರ್ ಇಮೇಜಲ್ಲಿ ಅವ್ರ ಮಗ ಮಸ್ತಬಾ ಖಮೇನಿ ಬರ್ತಿದ್ದಾನೆ. ಅಂದರೆ ಅಯಾತಲ್ಲಾ ಖಮೇನಿ ಏನಿದ್ರು ಅವರೊಂದು ರೀತಿ ಮಾಡ್ರೇಟ್ ಆಗಿದ್ದರು, ಶಿಯಾ ಒಂದು ಧಾರ್ಮಿಕ ಗುರು ಆಗಿದ್ರು ಕೂಡ ಒಂದು ರೀತಿ ಮಾಡ್ರೇಟ್ ಆಗಿದ್ದರು. ಆದರೆ ಏನಂದ್ರೆ ಅವ್ರ ಮಗ ಮಸ್ತಬಾ ಖಮೇನಿ ಈಗ ಸರ್ವಾಧಿಕಾರಿಯಾಗಿದ್ದಾರಲ್ಲ, ಆತ ಅತ್ಯಂತ ಕಟ್ಟರ್, ತನ್ನ ತಂದೆಗಿಂತ ದೊಡ್ಡ ಮಟ್ಟದ ಒಂದು ಇಸ್ಲಾಮಿಕ್ ಆಡಳಿತದಲ್ಲಿ ಕಟ್ಟರ್ ನೀತಿಗಳನ್ನು ಹೊಂದಿರೋಂಥ ವ್ಯಕ್ತಿ. ಅವರ ಉದ್ದೇಶ ಏನು ಅಂದರೆ, ಮೊದಲಿಂದ ಇರಾನ್ ಸುಮಾರು ಒಂದು 40 ವರ್ಷದಿಂದ ಹೇಳ್ತಾ ಇರೋದೊಂದೇ, ಅಮೇರಿಕಾ ಬಡ ಸೈತಾನ್, ಛೋಟಾ ಸೈತಾನ್ ಇಸ್ರೇಲ್ ಅಂತ ಹೇಳ್ಬಿಟ್ಟು ಇರಾನ್ ಹೇಳ್ತಾ ಇರೋದು. ಹಾಗಾಗಿ ನಾವು ಬಡ ಸೈತಾನ್ ಹತ್ರಕ್ಕೆ ಹೋಗೋಕ್ಕಾಗಲ್ಲ, ಆದರೆ ಛೋಟಾ ಸೈತಾನ್ ಅಂತೂ ಬಿಡಬಾರ್ದು ಅಂತೇಳಿ ಆ 2 ಉದ್ದೇಶ ಅವ್ರಿಗೆ. ಅಂದರೆ ಇಲ್ಲಿ ಇಸ್ಲಾಮಿಕ್ ಆಡಳಿತನ ಅಂತ್ಯ ಮಾಡಬೇಕು ಅಂತ ಅವ್ರದ್ದು ಉದ್ದೇಶ ಏನೇ ಇರಲಿ, ನಮ್ಮ ಉದ್ದೇಶ ಈ ಬಡ ಸೈತಾನ್ ಮತ್ತು ಛೋಟಾ ಸೈತಾನ್ನ ಮುಗಿಸ್ಬೇಕು ಅನ್ನೋದು. ಹಾಗಾಗಿ ಈ ಯುದ್ಧಕ್ಕೆ ಸದ್ಯದ ಮಟ್ಟಿಗೆ ಅಂತ್ಯ, ಎಂಡ್ ಗೇಮ್, ಎಂಡ್ ಸ್ಟ್ರಾಟಜಿನೇ ಇಲ್ಲ ಅನ್ನೋ ಥರ ಆಗಿದೆ. ಹಾಗಾದರೆ ನಮ್ಮ ಕತೆ ಏನು ಅಂದರೆ, ಭಾರತದ ಕತೆ ಏನು? ಭಾರತದ ಕತೆ ಏನು ಅಂದರೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ, ಅಂದರೆ ಏನು ಹಾರ್ಮೋಸ್ ಜಲಸಂಧಿ ಇದೆ, ಅಲ್ಲಿಂದ ಯಾವುದೇ ರೀತಿಯಾದಂಥ ತೈಲ ಇರಲಿ, LPG ಆಗಲಿ ಸಾಗಣೆ ಮಾಡೋಕ್ಕಾಗ್ತಿಲ್ಲ. ಈಗಾಗಲೇ ಭಾರತದಲ್ಲಿರುವಂಥ ಬಹುತೇಕ ರಿಫೈನರಿಗಳು ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸೋಕ್ಕೆ ಶುರುವಾಗಿದ್ದಾವೆ. ರಷ್ಯಾ ತೈಲ ಇರ್ಬೋದು, ಬೇರೆ ಲ್ಯಾಟಿನ್ ಅಮೇರಿಕಾದಿಂದ ಇರ್ಬೋದು, ಅಥವಾ ಅಮೇರಿಕಾ ದೇಶದಿಂದನೇ ಇರ್ಬೋದು, ತೈಲ ಖರೀದಿಗೆ ಮುಂದಾಗ್ತಾ ಇದ್ದಾವೆ. ಆದರೆ LPG ವಿಚಾರದಲ್ಲಿ ಭಾರತ ಸ್ವಲ್ಪ ಹಿಂಜರಿಕೆ ಕಾಣ್ತಾ ಇದೆ. ಅದೇ ಕಾರಣಕ್ಕಾಗಿ ಇವಾಗ ನಾವು ನೋಡ್ತಿರ್ಬೋದು, ಹೋಟೆಲ್ಗಳಿಂದ ಹಿಡಿದು ಎಲ್ಲೂ ಕೂಡ ಅಡುಗೆ ಮಾಡೋದಕ್ಕೇನೆ LPG ಇಲ್ದಂಗಾಗಿದೆ. ಮನೆಗಳಲ್ಲೂ ಗೃಹ ಬಳಕೆಗೂ ಕೂಡ LPG ಸಿಗದಂಥ ಸನ್ನಿವೇಶ ಸೃಷ್ಟಿಯಾಗ ಆತಂಕ ಶುರುವಾಗಿದೆ. ಹಾಗಾಗಿ ಈ 3 ಜನರ ಮಧ್ಯದ ಯುದ್ಧದಲ್ಲಿ
ಕೇವಲ ಭಾರತ ಮಾತ್ರ ಅಲ್ಲ, ನಾವಷ್ಟೇ ಅಲ್ಲ, ಇಡೀ ವಿಶ್ವ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ಈ ಯುದ್ಧದ ಒಂದು ಎಂಡ್ ಗೇಮ್ ಏನು, ಈ ಯುದ್ಧ ಯಾವಾಗ ಕೊನೆ ಆಗುತ್ತೆ, ಯಾರು ತಣ್ಣಗಾಗ್ತಾರೆ, ಯಾರು ಮೊದಲು ಬಗ್ತಾರೆ, ಅದು ಈಗ ಇರುವಂಥ ದೊಡ್ಡ ಪ್ರಶ್ನೆ.